ದಾಂಡೇಲಿಯ ವಿನಾಯಕ ನಗರದಲ್ಲಿ ಸಾರ್ವಜನಿಕ ಶೌಚಾಲಯದ ಒಡೆದ ಸೆಪ್ಟಿಕ್ ಟ್ಯಾಂಕ್, ಆರೋಗ್ಯ ಭಯದ ಆತಂಕದಲ್ಲಿ ಸ್ಥಳೀಯರು, ದುರಸ್ತಿಗೆ ಮನವಿ. ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ 3 ನಂಬರ್ ಗೇಟ್ ಹತ್ತಿರದ ವಿನಾಯಕ ನಗರದಲ್ಲಿ ಕಾರ್ಮಿಕ ವಸತಿ ಗೃಹದ ಹತ್ತಿರವಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ನಿರ್ಮಿಸಲ್ಪಟ್ಟು ನಿರ್ವಹಣೆಯಲ್ಲಿರುವ ಸಾರ್ವಜನಿಕ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ಒಡೆದು ಸ್ಥಳೀಯವಾಗಿ ಅಸ್ವಚ್ಛತೆ ನಿರ್ಮಾಣಗೊಂಡು ಸ್ಥಳೀಯ ಜನತೆಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಾಗಿದೆ. ಕಳೆದ 4 ತಿಂಗಳಿನಿಂದ ಈ ಸಮಸ್ಯೆ ಎದುರಾಗಿದ್ದು, ಸೆಪ್ಟಿಕ್ ಟ್ಯಾಂಕ್ ಒಡೆದು ಬಾಯಿ ತೆರೆದುಕೊಂಡ ಪರಿಣಾಮವಾಗಿ ಸ್ಥಳೀಯ ಸುತ್ತಮುತ್ತಲೂ ಗಬ್ಬು ನಾರುವಂತಾಗಿದೆ. ಇದರಿಂದ ಸ್ಥಳೀಯ ಜನರ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತಿದೆ. ಜನವಸತಿ ಪ್ರದೇಶದಲ್ಲಿರುವ ಅಸ್ವಚ್ಛತೆಯ ಹಾಗೂ ಅಜೀರ್ಣಾವಸ್ಥೆಯಲ್ಲಿರುವ ಈ ಸಾರ್ವಜನಿಕ ಶೌಚಾಲಯವನ್ನು ಹಾಗೂ ಅದರ ಸೆಪ್ಟಿಕ್ ಟ್ಯಾಂಕ್ ಅನ್ನು ಸ್ಥಳೀಯ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡಲೇ ದುರಸ್ತಿ ಮಾಡಿಕೊಡುವಂತೆ ಹಾಗೂ ಇಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಸಾರ್ವಜನಿಕ ಶೌಚಾಲಯದ ಕೊರತೆ ಇರುವುದರಿಂದ ಇನ್ನೂ 1-2 ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿಕೊಡುವಂತೆಯೂ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಇಂದು ಬುಧವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಮನವಿಯನ್ನು ಮಾಡಿದ್ದಾರೆ. 3 ನಂಬರ್ ಗೇಟ್ ಹಳ್ಯಾಳ ರಸ್ತೆ ವಿನಾಯಕ್ ನಗರದ ನಾವು ಸಾರ್ವಜನಿಕರು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ವಿನಾಯಕ್ ನಗರದ ಒಂದು ಶೌಚಾಲಯ ಒಡೆದು 3-4 ತಿಂಗಳಾಗಿದೆ. ಆ ಶೌಚಾಲಯದಿಂದ ದುರ್ವಾಸನೆ ಬರ್ತಾ ಇದೆ ಮತ್ತು ಆದ ನೀರಿನ ಕೆಳಗಡೆ ಎಲ್ಲ ಕಡೆ ಹೋಗ್ತಾ ಇದೆ. ಚಿಕ್ಕ ಮಕ್ಕಳು ಅದಾರ. ರಾತ್ರಿ ಹೊತ್ತಾಗ ಮಕ್ಕಳಿಗೆ ಹೊರಗೆ ಬಿಡೋದಕ್ಕೆ ನಮ್ಗೆ ಧೈರ್ಯ ಇಲ್ದಂಗೆ ಆಗೈತಿ. ಈಗ ಬಿಸಿಲು ಚಾಲು ಆಗೈತಿ. ಬಿಸಿಲಿನಿಂದ ವಾಸನೆ ಭಾಳ ಬರ್ತೈತಿ. ಮಧ್ಯಾಹ್ನದಾಗ ಊಟ ಮಾಡೋದಾಗ್ಲಿ, ನೈಟ್ ಡ್ಯೂಟಿ ಮಾಡಿ ಬಂದು ಮಲ್ಕೊಳ್ಳೋರಿಗೆ ತೊಂದರೆ ಆಗ್ತಾ ಇದೆ. ನಾನು ಸುಮಾರು ಸಲ ಪೇಪರ್ ಮಿಲ್ ಒಳಗೆ ಹೋಗಿ ಹೇಳಿ ಬಂದಿದ್ದೇನೆ. ಅವರು ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಅದು ಎಸ್ಟಿಮೇಟ್ ಏನೂ ಆಗಿಲ್ಲ. ಈ ಒಂದು ಕಾರಣದಿಂದ ನಿಂತೈತೆ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗನೆ ಎಸ್ಟಿಮೇಟ್ ಮಾಡಿ ಕೆಲಸ ಮಾಡಿಕೊಡ್ಬೇಕಂತ ಆಮೇಲೆ ವಿನಂತಿಸ್ಕೊತೇನೆ. ಅದೇ ರೀತಿ ಆ ಸೈಡಿಗೂ 2 ಶೌಚಾಲಯ ಇದ್ದು ಒಂದೇ ಶೌಚಾಲಯ ಇದೆ. ಒಂದೇ ಶೌಚಾಲಯ ಇರುವುದರಿಂದ ಸಾರ್ವಜನಿಕರು ಪೇಪರ್ ಮಿಲ್ ಹೋಗಿ ಬೆಳಗ್ಗೆ 8 ಗಂಟೆಗೆ ಡ್ಯೂಟಿಗೆ ಹೋಗೋರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸುಮಾರು ಸಲ ನಗರಸಭೆಗೂ ಹೋಗಿ ಹೇಳಿದೆ. ನಗರಸಭೆಯಿಂದನೂ ನೋಟಿಸ್ ಕಳಿಸ್ಕೊಟ್ಟಿದ್ದೇನೆ. ಆದ್ರೂ ಇನ್ನೂವರೆಗೆ ಆ ಕೆಲಸ ಆಗಿಲ್ಲ. ತಮ್ಮಲ್ಲಿ ಸಾರ್ವಜನಿಕರ ವತಿಯಿಂದನೂ ಮತ್ತು ತಮ್ಮೆಲ್ಲರ ವತಿಯಿಂದ ವಿನಂತಿಸ್ಕೊಡ್ತೇನೆ ಅಂದರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರು ಆದಷ್ಟು ಬೇಗನೆ ಈ ಕೆಲಸ ಮಾಡ್ಕೊಡೋಣ ತಮ್ಮಲ್ಲಿ ಕೇಳ್ಕೊತೇನೆ. ಧನ್ಯವಾದಗಳು. ಹೌದ್ರಿ, ಅಲ್ಲಿದು ಹೌದೌದ್ರಿ, ಕಾರ್ಮಿಕರ ಸಲುವಾಗಿ ಹೌದ್ರಿ, ಅವ್ರದೇ ಇಲ್ಲಿ ಕ್ವಾರ್ಟರ್ಸ್ ಪೇಪರ್ ಮಿಲ್ ಇದು ಕ್ವಾರ್ಟರ್ಸ್ ಅಥವಾ ಕಾರ್ಮಿಕರದ್ದು ಓನ್ ಕ್ವಾರ್ಟರ್ಸ್? ಇದು ಕಾರ್ಮಿಕರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಕ್ವಾರ್ಟರ್ಸ್ ಇದು ರೀ ಶೌಚಾಲಯಗಳು ರೀ. ಪೇಪರ್ ಮಿಲ್ ಇದೆ, ಕ್ವಾರ್ಟರ್ಸ್ ಗಳಿದೆ. ಹೌದ್ರಿ, ಕಾರ್ಮಿಕರು ಇಲ್ಲ ಇರ್ತಾರ್ರಿ. ಇದು ಈ ಟಾಯ್ಲೆಟ್ ಇದ್ದು ಇದು ಚೇಂಬರ್ ಅದೇನು ಸೆಪ್ಟಿಕ್ ಟ್ಯಾಂಕ್ ಅಲ್ಲ? ಹೌದ್ರಿ. ಟ್ಯಾಂಕ್ ಕೊಡೋದು ಎಷ್ಟು ಸಮಯ? 4 ತಿಂಗಳ ಮೇಲಾಯ್ತು ಸರ್. ನೀವು ಈವರೆಗೆ ಗಮನಕ್ಕೆ ತಂದಿಲ್ವಾ? ನಾವು ಗಮನಕ್ಕೆ ತಂದಿದ್ದೀವಿ ಸರ್. ಮತ್ತೆ ಇನ್ನೂ ಒಂದು ಸರಿಯಾದ ದಾರಿ ಏನಂತಂದ್ರಿ, ನಮ್ಮ ನಗರಸಭೆಯಿಂದ ಇಲ್ಲೇ ಶೌಚಾಲಯದ ಟಾಯ್ಲೆಟ್ ಇಂದ ಡ್ರೈನೇಜ್ ಹೋಗಿದೆ ಸರ್. ಇದೇ ಡ್ರೈನೇಜ್ ತೆಗೆದು ಅದಕ್ಕೆ ನೀವು ಶಿಫ್ಟ್ ಮಾಡ್ರಿ ಅಂತ ಹೇಳಿದಿರಿ. ಆ ಶೌಚಾಲಯದನ್ನು ತೆಗೆದು ಅದ್ರೊಳಗೆ ಶಿಫ್ಟ್ ಮಾಡ್ರಿ. ನಮ್ದು ದೀಕ್ಷಿತ್ ಅವ್ರು ಮಾಡ್ತಾ ಇದಾರಲ್ಲ, ಅದ್ರೊಳಗೆ ಜಾಯಿನ್ ಮಾಡಿದ್ರು ಇದು ಸರಳವಾಗಿ ಕೆಲಸ ಆಗ್ತದೆ ಸರ್. ಈಗ ನಿಮ್ಗೆ ಆಗ್ಬೇಕಾಗಿರೋದು ಈ ದುರಸ್ತಿ ಮಾಡ್ಬೇಕು. ಹೌದು ಸರ್. ಅಕ್ಬರ್ ಇದೆ ಸರ್. ಇದು ಮಕ್ಕಳಿಗೆ ಎಲ್ಲರಿಗೆ ತ್ರಾಸ ಆಗತೈತಿ. ವಾಸನೆ ಬರಾಕ್ತೈತಿ. ಮನ್ಯಾಗ ಎಲ್ಲರಿಗೆ ಊಟ ಮಾಡ್ಬೇಕಂದ್ರೆ ಒಂದು ಟೈಪ್ ಆಗತೈತಿ. ಇದು ಅದ ಸ್ವಲ್ಪ ಸರಿ ಮಾಡಿಕೊಟ್ರೆ ಭಾಳ ಚಲೋ ಆಗ್ತೈತಿ ಸರ್. ಸಣ್ಣ ಮಕ್ಕಳು ಅಡ್ಡಾವ್ರವ್ರ ಎಲ್ಲಾದ್ರೆ ಒಳಗೆ ಹೋಗಿ ಬಿದ್ರೆ ಭಾಳ ತ್ರಾಸ ಆಗ್ತೈತಿ ಸರ್. ಇಷ್ಟ ಸರ್. ಏನಮ್ಮ? ರಾಣೆಮ್ಮ. ಏನ್ ಹೇಳ್ತೀರಿ ಸರ್? ಚಂಬರ್ ಸಲಾಗ ನಮಗೆ ತೊಂದರೆ ಐತಿ. ಸಣ್ಣ ಮಕ್ಕಳು ಅದಾರ, ಎಲ್ಲರೂ ಜಡ್ಡಿನಾಗ ಬೀಳಾಗತ್ತಾರ ಸರ್. ನಮ್ಗೆ ಅದು ಸಾಲ್ವ್ ಮಾಡಿಕೊಡ್ಬೇಕು. ಮತ್ತು ಲೆಟಿನ್ದೊಂದು ಪೇಪರ್ ಮಿಲ್ ಲೆಟಿನ್ ಅದಾವೆ, ಅವನು ಸಾಲ್ವ್ ಮಾಡಿಕೊಡ್ಬೇಕು ಸರ್. ಮತ್ತು ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಊಟ ಮಾಡಬೇಕಂದ್ರೆ ಮಕ್ಕಳು ಊಟ ಮಾಡಿದರೆ ಉಲ್ಟಿ ಮಾಡ್ಕೊಳ್ಳೋದು, ಅನಾರೋಗ್ಯ ಆಗೋದು, ಆಗಲೆಲ್ಲ ನಾವು ದವಾಖಾನೆ ಮಕ್ಕಳು ಒಯ್ದು ಈ ತೊಂದರೆ ಆಗತ್ತೈತಿ. ಇದು ಒಳಗೆ ನೀರು ಹೋಗ್ತೈತಿ, ಚಂಬರ್ ನೀರು. ಆ ನೀರು ನಾವು ಕುಡಿತೀವಿ ಸರ್. ನಮ್ಗೆ ಭಾಳ ಪ್ರಾಬ್ಲಮ್ ಆಗೈತಿ. ನಮ್ಗೆ ಇದೊಂದು ಸಾಲ್ವ್ ಮಾಡಿಕೊಡ್ಬೇಕಂತ ಬೇಡ್ಕೊಂತೇನೆ. ಶಕುಂತಲ. ಏನ್ ಹೇಳ್ತೀರಮ್ಮ? ನೋಡ್ರಿ, ಇಲ್ಲಿ ಎಲ್ಲರಿಗೂ ತೊಂದರೆ ಆಗಿದೆ ರೀ. ಊಟ ಮಾಡಕ್ಕೂ ನಮ್ಗೆ ತೊಂದರೆ ಆಗಿದೆ. ಮಕ್ಕಳು ಹೊರಗೆ ಬಿಡಕ್ಕೆ ತೊಂದರೆ ಆಗಿದೆ ನಮ್ಗೆ. ನಾವು ಸದಾ ಅಡ್ಡಾಡಕ್ಕೆ ನಮ್ಗೆ ಹೆದರಿಕೆ ಬಂದಿದೆ. ಯಾಕೆ ವಯಸ್ಸಾಗಿದೆ, ಜೋಲಿ ಹೋಗಿ ಬಿದ್ದರೆ ನಮ್ಗೆ ಯಾರು ರೀ? ಅದಕ್ಕಾಗಿ ಇಲ್ಲಿ ಭಾಳ ತೊಂದರೆ ಆಗಿದೆ ರೀ. ಅದನ್ನು ಸಾಲ್ವ್ ಮಾಡಿಕೊಡ್ಬೇಕು. ನಮ್ಗೆ ಟಾಯ್ಲೆಟ್ ಒಂದೇ ಆಗಿದೆ ರೀ. ನಾವು ನಂಬರ್ ಹಾಕಿ ನಿಲ್ಬೇಕಾಗಿದೆ. ಅದಕ್ಕೆ ಅದನ್ನೊಂದು ಮಾಡಿಕೊಡ್ಬೇಕು. ಇಷ್ಟೇ.
ಈಗ ರೇಷನ್ ಅಂಗಡಿಯಲ್ಲಿ ರೇಷನ್ ತಗೊಳ್ಳಿಕ್ಕೆ ನಂಬರ್ ಹಚ್ಚಿದಂಗೆ ಇಲ್ಲಿ ಟಾಯ್ಲೆಟ್ ಹೋಗ್ಲಿಕ್ಕೂ ನಂಬರ್ ಹಚ್ಚೋ. ಅದ್ರಾಗ ಡ್ಯೂಟಿಗೆ ಹೋಗೋರು ಏನ್ ಮಾಡ್ತಾರ್ರಿ, ನಾವು ಡ್ಯೂಟಿಗೆ ಹೋಗ್ಬೇಕು ನೀವು ನಿಲ್ರಿ ಮನ್ಯಾಗ ಇರ್ತೀರ ಅಂತ ನಿಲ್ಲಿಸ್ತಾರೋ ಅವ್ರು ಓಡಿ ಹೋಗ್ತಾರ್ರಿ. ಅವಾಗ ಏನ್ ಮಾಡ್ಬೇಕ್ರಿ ನಾವು? ಸಾಲಿ ಮಕ್ಳಿಗಿನ ಶಾಲಿ ಮಕ್ಳಿಗೂ ತೊಂದರೆ ಆಗಿದೆ ರೀ. ಏನ್ ಹೆಸರು? ಎಲ್ಸಮ್ಮ ಏನಾಯ್ತಮ್ಮ? ಇಲ್ಲಿ ಭಾಳ ಇದೈತೆ ಸರ್, ಮಚ್ಚರ್ ಭಾಳ ಬರ್ತೈತೆ ಊಟ ಮಾಡೈತೆ. ಏನು ಇದೆ ಸಲುವಾಗ ಸರ್, ಇದೇ ಸಲುವಾಗ ಟಾಯ್ಲೆಟ್ ಹಾ ಏನ್ ಭಾಳ ಇದೈತೆ ರೋಗ ಬರ್ತೈತೆ ಸರ್. ಅದಕ್ಕೆ ದಪ್ಪ ಇದ್ದವ್ರು ಬಹಳ ಬಾರಿಕಾಗಿರಿ. ಹೆಸರಮ್ಮ? ಮಾಂಬಿ ಏನ್ ಹೇಳ್ತೀರಮ್ಮ, ಇಲ್ಲಿ ಸಮಸ್ಯೆ ಬಹಳ ಆಗಿದೆ. ಭಾಳ ಬರಾಕ್ತೈತ್ರಿ, ವಾಸನಿ ಭಾಳ ಆಗಾಕತೈತಿ. ಅದ ಭಾಳ ವಾಸನಿನ ಕುಂಡ್ರಾಗ ಜಾಗ ಇದಾಗತ್ತೈತಿ, ಮಚ್ಚರ್ನು ಭಾಳ ಬರಾಕತೈತ್ರಿ ಮನಿ ಒಳಗ್. ನೀರಿಂದ್ರ ಆಯ್ಷಾ ಇದು ಸಣ್ಣ ಟ್ಯಾಂಕಿಂದ ವಾಸನೆ ಭಾಳ ಬರ್ತೈತ್ರಿ. ಇನ್ನು ಸಣ್ಣ ಸಣ್ಣ ಮಕ್ಳು ಅದಾವ ನಮ್ಮ ಮನ್ಯಾಗ, ಇನ್ನು ತೊಂದರೆ ಆಗ್ತೈತ್ರಿ. ಎಲ್ಲ ಊಟಕ್ಕೆ ಕುಂತ್ರ ವಾಸನೆ, ಮಕ್ಳಿಗೆ ರೋಗ ಬರಾಕ್ತೈತ್ರಿ. ಇದಾಗನ ಹಿಂಗೆ ಏನು ಮಾಡ್ಬೇಕು ನೋಡ್ರಿ, ನೀವು ಏನು ಮಾಡ್ತೀರಿ ಮಾಡ್ರಿ ಸ್ವಲ್ಪ. ನಂದರಿ ಸರ್, ಶೌಚಾಲಯ ಸಲುವಾಗಿ ಮಾಡ್ತಾ ಇದ್ದೀವಿ. ಶೌಚಾಲಯದೆಲ್ಲ ವಾಸನೆ ಎಲ್ಲ ಬರ್ತಾ ಇದೆ, ಮನೆ ಮುಂದ್ಗಡೆನೆ ಆಗತ್ತೆ. ನಳ ಎಲ್ಲ ಇಲ್ಲೇ ಇದ್ದಾವೆ ನಮ್ದು, ನಾವೆಲ್ಲ ಕೆಲಸನೂ ಇಲ್ಲೇ ಮಾಡ್ತೀವಿ. ಮಧ್ಯಾಹ್ನ ಬಂದಂಗೆ ವಾಸನೆ ಜಾಸ್ತಿನೇ ಆಗತ್ತೆ. ಅದು ವಾಸನೆಗೆಲ್ಲ ಜಡ್ಡು ಬರೋದು, ಮಕ್ಕಳಿಗೆಲ್ಲ ರೋಗ ಬರೋದು. ಸಣ್ಣ ಮಕ್ಕಳಿದ್ದಾರೆ ಸರ್, ಆ ಮಕ್ಕಳಿಗೆ ಟಾಯ್ಲೆಟ್ ಕುಂಡಿಸ್ಲಿಕ್ಕೂ ನಮಗೆ ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ. ಸಣ್ಣ ಮಕ್ಕಳು 1-1.5 ವರ್ಷದ್ದು, ಆವಾಗ ಅವ್ ಮಕ್ಕಳಿಗೆ ಎಲ್ಲಿ ಕೂಡ್ಸುದು ಸರ್ ನಾವು? ಅದು ಪ್ರಾಬ್ಲಮೇ ಆಗ್ತಾ ಇದೆ. ಅವ್ರಿಗೆ ಎಲ್ಲಿ ಕಳಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮನೆ ಹತ್ರ ಕೂಡ್ಸಿದ್ರೆ ಅವ್ರ ಮನೆಗೆ ಅವ್ರಿಗೆ ಸ್ಮೆಲ್ ಬರುತ್ತೆ, ಮಚ್ಚರ್ ಬರುತ್ತೆ ಎಲ್ಲ, ಅದು ಪ್ರಾಬ್ಲಮ್ಮು. ಹಾಗಾಗಿ ಅದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ ಸರ್. ಸರ್ ಫೈಜಲ್ ಖಾನ್ ಸರ್, ಇದು ಒಡ್ದಾಗಿನ್ ಸರ್ ನಾಯಿ ಹಂದಿ ಎಲ್ಲ ಅದ್ರೊಳಗೆ ಬಂದು ಎಲ್ಲ ಮೈಗೆ ಚಿಕ್ಕಡಿ ಎಲ್ಲ ಮತ್ತು ನೋಡಿದ್ರೆ ಸೊಳ್ಳೆ ಬಿಮಾರಿ ಆಗಾಕತ್ತೈತಿ ಸರ್. ಒಂದು ಚಂದ ಮಾಡಿ ನಮ್ಗೆ ಕೊಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಸರ್.